ತಾರೀಕು ಅಂದ್ರೆ ನಿನ್ನೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಪೆಟ್ರೋಲು ಡೀಸೆಲ್ ಎಲ್ಲ ಶಾರ್ಟೇಜ್ ಆಗುತ್ತೆ ಮತ್ತೆ ಸಪ್ಲೈ ನಿಲ್ಲುತ್ತೆ ಅನ್ನುವಂಥದ್ದು ಒಂದು ಸುಳ್ಳು ಮಾಹಿತಿ ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿ ನಿನ್ನೆ ತಡರಾತ್ರಿವರೆಗೂ ಪ್ರತಿ ಬಂಕ್ ಹತ್ರ 100-200 ಟೂ ವೀಲರ್ಸು ಮತ್ತೆ 10 ಕಾರ್ಗಳು ಮತ್ತೆ ಲೂಸ್ ಅಲ್ಲಿ ತಗೊಳ್ಲಿಕ್ಕೆ ಕೆಲವು ಕ್ಯಾನ್ಗಳು ಬ್ಯಾರಲ್ಗಳು ಅವೆಲ್ಲ ತಗೊಂಡ್ಬರ್ತಿದ್ರೆ ಅನ್ನೋದು ತಾವೆಲ್ಲ ಗಮನಿಸಿದಿರಿ. ಅದರ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಸಂಜೆಯಿಂದನೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಬಿಟ್ಟು ಯಾರಿಗೂ ವಾಹನಗಳನ್ನ ಹೊರತುಪಡಿಸಿ ಯಾರಿಗೂ ಅಲ್ಲಿ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಕೊಡಬಾರ್ದು ಅನ್ನುವಂಥದ್ದನ್ನ ಮನವಿ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಕೂಡ ಮಾತಾಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಇಲ್ಲಿ ಸಪ್ಲೈಯರ್ಸ್ ಯಾರಿದ್ದಾರೆ ಪ್ರತಿ ಪೆಟ್ರೋಲ್ ಬಂಕ್ಗಳು ಆ ಬಂಕ್ ಓನರ್ಗಳ ಜೊತೆ ಮಾತಾಡಿದ್ದೇವೆ. ಮತ್ತೆ ಅವರ ಅಸೋಸಿಯೇಷನ್ ಅಧ್ಯಕ್ಷರೇನಿದ್ದಾರೆ ಅವ್ರ ಹತ್ರ ಮಾತಾಡಿದ್ದೇವೆ. ಇದ್ರ ಜೊತೆಗೆ ನಮ್ಮ IOC HPCL ಏನ್ ನಮ್ಮಲ್ಲಿ ರಿಸರ್ವಾಯರ್ಸ್ ಇದಾವೆ ಅವ್ರಗಳ ಮುಖ್ಯಸ್ಥರ ಜೊತೆ ಕೂಡ ಮಾತಾಡಿದ್ದೇವೆ. ಸೊ ಒಟ್ಟಾರೆಯಾಗಿ ನಮಗೆ ಬಹಳ ಸ್ಪಷ್ಟವಾಗಿ ನೀಡಲಾಗಿರುವ ಮಾಹಿತಿ ಅಂತಂದ್ರೆ ಯಾವುದೇ ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಗ್ಯಾಸ್ ಆಗ್ಲಿ ಅದರ ಅಭಾವ ಇಲ್ಲ. ಹಂಗಾಗಿ ಯಾರು ಸಾರ್ವಜನಿಕರು ಆತಂಕಗೊಳ್ಳಬಾರದು. ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಸುಳ್ಳು ಸುದ್ದಿಯನ್ನೇ ಸ್ವಲ್ಪ ಗ್ಲೋರಿಫೈ ಮಾಡ್ಬಿಟ್ಟು ಹೆಚ್ಚು